ಆನೇಕಲ್ ತಾಲೂಕಿನ ಸರ್ಜಾಪುರ ಹೋಬಳಿಯ ಹೆಗ್ಗೊಂಡನಹಳ್ಳಿ ಗ್ರಾಮದಲ್ಲಿರುವ ಇತಿಹಾಸ ಪ್ರಸಿದ್ಧ ದೇವಾಲಯವಾದ ಶ್ರೀ ಬಸವೇಶ್ವರ ಸ್ವಾಮಿ ದೇವಾಲಯದಲ್ಲಿ ಆಯೋಜಿಸಿದ್ದ ಶ್ರೀ ಬಸವ ಜಯಂತಿ ಉತ್ಸವ ಭಕ್ತರ ಹಾಗೂ ಗ್ರಾಮಸ್ಥರ ಸಮ್ಮುಖದಲ್ಲಿ ಸಡಗರ ಸಂಭ್ರಮದಿಂದ ನೆರವೇರಿತು. ಇನ್ನು ಬಸವ ಜಯಂತಿ ಅಂಗವಾಗಿ ಶ್ರೀ ಬಸವೇಶ್ವರ ಸ್ವಾಮಿಯ ದೇವಾಲಯಕ್ಕೆ ಮತ್ತು ಸ್ವಾಮಿಗೆ ವಿಶೇಷ ಅಲಂಕಾರ ಮಾಡಲಾಗಿತ್ತು ಮತ್ತು ಮಹಿಳೆಯರಿಂದ ಸ್ವಾಮಿಗೆ ಬೆಲ್ಲದಾರತಿ ಮಾಡಲಾಯಿತು ಮತ್ತು ಗ್ರಾಮ ದೇವತೆಗಳ ಪಲ್ಲಕ್ಕಿ ಉತ್ಸವ ಹಾಗೂ ಹಲವು ವಿಶೇಷ ಪೂಜಾ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿತ್ತು. ಇನ್ನು ಸ್ವಾಮಿಯ ದರ್ಶನಕ್ಕೆ ಬಂದ ಭಕ್ತರ ದಣಿವನ್ನು ನೀಗಿಸಲು ಅರವಂಟಿಕೆ ಕಾರ್ಯಕ್ರಮವನ್ನು ಮತ್ತು ಅನ್ನದಾಸೋಹ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಇನ್ನು ದೇವಾಲಯದ ಆವರಣದಲ್ಲಿದ್ದ ಕಲ್ಯಾಣಿಯನ್ನು ಅಭಿವೃದ್ಧಿಪಡಿಸಿದ್ದು ಇಂದು ಸಾಂಕೇತಿಕವಾಗಿ ಗಿಡ ನೆಡಲಾಯಿತು. ಇನ್ನು ಈ ವೇಳೆ ಶ್ರೀ ಬಸವೇಶ್ವರ ಸ್ವಾಮಿ ಸೇವಾ ಟ್ರಸ್ಟ್ನ ಪದಾಧಿಕಾರಿಗಳು ಮಾತನಾಡಿ, ಕಳೆದ 70 ವರ್ಷಗಳಿಂದ ಬಸವ ಜಯಂತಿಯಂದು ಶ್ರೀ ಬಸವೇಶ್ವರ ಸ್ವಾಮಿ ದೇವಾಲಯದಲ್ಲಿ ವಿಶೇಷ ಕಾರ್ಯಕ್ರಮಗಳನ್ನು ರೂಪಿಸುತ್ತಾ ಬಂದಿದ್ದೇವೆ. ಜೊತೆಗೆ ಶ್ರೀ ಬಸವೇಶ್ವರರ ಸ್ವಾಮಿ ದೇವಾಲಯವು ಬಹಳ ಪುರಾತನ, ಜೊತೆಗೆ ಶಕ್ತಿ ದೇವರು ಆಗಿದ್ದು, ಭಕ್ತರು ಸ್ವಾಮಿಯ ಬಳಿ ಬಂದು ತಮ್ಮ ಕಷ್ಟಗಳನ್ನು ಕೇಳಿಕೊಂಡಾಗ ಸ್ವಾಮಿಯು ಕಷ್ಟಗಳನ್ನು ಬಗೆಹರಿಸಿದ್ದ ಎಷ್ಟೋ ನಿದರ್ಶನಗಳು ಕಾಣಬಹುದಾಗಿದೆ ಎಂದು ಹೇಳಿದರು. ಭಗವಂತ ಸಕಲರಿಗೂ ಒಳಿತನ್ನು ಮಾಡಲಿ ಎಂದು ಶುಭ ಹಾರೈಸಿದರು. ಇನ್ನು ಕಾರ್ಯಕ್ರಮದಲ್ಲಿ ಗೋವಿಂದರಾಜು, ಬಸವರಾಜು, ಎಸ್ ಶ್ರೀನಾಥ್ ರೆಡ್ಡಿ, ಲಕ್ಷ್ಮೀನಾರಾಯಣ್, ವೆಂಕಟರಾಜ್, ಮಂಜುನಾಥ್, ಶ್ರೀನಿವಾಸ್, ಎಚ್.ಕೆ. ನಾರಾಯಣಸ್ವಾಮಿ, ಎಚ್.ಎಂ. ಮೋಹನ್ ಮತ್ತು ಶ್ರೀ ಬಸವೇಶ್ವರ ಸ್ವಾಮಿ ಸೇವಾ ಟ್ರಸ್ಟ್ನ ಪದಾಧಿಕಾರಿಗಳು ಮತ್ತು ಭಕ್ತರು ಹಾಗೂ ಹೆಗ್ಗೊಂಡನಹಳ್ಳಿ ಗ್ರಾಮಸ್ಥರು ಭಾಗವಹಿಸಿದರು. स्वामी ओमे विनियोगः ओम आंजनेयं महावीरं अग्रब्रह्मे उमाशांकरे कौमारी निगमार्तगोचर
ಜಯಂತಿ ಹಬ್ಬದ ಶುಭಾಶಯಗಳು ಎಲ್ಲರಿಗೂ. ಪ್ರತಿ ವರ್ಷದೂ ನಮ್ಮ ಬಸವನ ಜಯಂತಿ ಇಲ್ಲಿ ಆಚರಣೆ ಮಾಡ್ತೀವಿ. ಇವತ್ತು ಅಕ್ಷಯ ತೃತೀಯ, ಅನ್ನದಾನ ಮಾಡೋದು ಪುಣ್ಯ ಕಾರ್ಯಕ್ರಮ ಅಂತ ಹೇಳ್ತಾರೆ. ಅದೇ ರೀತಿ ಪ್ರತಿ ವರ್ಷವೂ ಇಲ್ಲಿ ಅನ್ನದಾನ ಕಾರ್ಯಕ್ರಮ ಮಾಡ್ಕೊಂಬರ್ತಾಯಿದ್ದೀರಿ. ಅದೇ ರೀತಿ ಪಲ್ಲಕ್ಕಿ ಉತ್ಸವ, ದೇವರಿಗೆ ಅಲಂಕಾರ ಎಲ್ಲ ಮಾಡಿಕೊಂಡು ಜಾತ್ರೆ ಮುಖಾಂತರ ದೇವಸ್ಥಾನದ ವಿಶೇಷ ಬಸವಣ್ಣ ದೇವಸ್ಥಾನ, ನಮ್ಮ ಬಸವಣ್ಣ ದೇವರು ಇರೋದ್ರಿಂದ ಬಸವನ ಜಯಂತಿ ದಿನವೇ ನಾವು ಉತ್ಸವ ಮಾಡ್ತಾಯಿದ್ದೀವಿ. ಅದೇ ವಿಶೇಷ ಇಲ್ಲಿ. ಮತ್ತು ಅನ್ನದಾನ ಮಾಡ್ತೀವಿ, ಅದೊಂದು ವಿಶೇಷ. ಸುಮಾರು ವರ್ಷಗಳಿಂದ, ಒಂದು 60-70 ವರ್ಷಗಳಿಂದನೂ ಅನ್ನದಾನ ನಡೀತಾ ಇದೆ ಇಲ್ಲಿ. ಎಲ್ರಿಗೂ ಒಳ್ಳೇದು ಮಾಡಲಿ. ಬಸವನ ಜಯಂತಿ ಶುಭಾಶಯಗಳು. ಏನು ಇವತ್ತಿನ ದಿನ ಬಸವನ ಜಯಂತಿ, ಹಾಗೆ ಸನಾತನ ಧರ್ಮದಿಂದ ಇವತ್ತು ದೇವರ ಉತ್ಸವಗಳ ಜಾತ್ರೆ ಇರ್ಬೋದು ಎಲ್ಲ ಮಾಡಿಕೊಂಡು ದಿನದಿಂದ ಬರ್ತಾಯಿದ್ದೀರಿ. ಹಾಗೆ ನಮ್ಮ ಪೂರ್ವಿಕರ ಕಾಲದಿಂದ ಈ ದೇವಸ್ಥಾನದಲ್ಲಿ ಸುಮಾರು ಬಸವನ ಜಯಂತಿನ ಆಚರಣೆ ಮಾಡ್ಕೊಂಡು ಬರ್ತಾಯಿದ್ದಾರೆ. ಹಾಗೆ ಇದು ಪವರ್ಫುಲ್ಲು. ಈ ಬಸವಣ್ಣ ಹತ್ರ ನಮ್ಮ ಹತ್ರ ಏನು ಕೇಳ್ಕೊಂಡವರಿಗೆ ಅದು ಯಾವತ್ತೂ ದೇವರು ಇಲ್ಲ ಅಂತ ಹೇಳಿಲ್ಲ. ಆ ರೀತಿಯಲ್ಲಿ ಸತ್ಯವನ್ನೇ ಇದರಲ್ಲಿ ಬಂದು ಹೋಗಿದ್ದಾರೆ. ಹಾಗೆ ಪುರಾತನ ಕಾಲದಿಂದನೂ ನಾವು ಅದನ್ನು ನಡೆಸ್ಕೊಂಬಂದಿದ್ದಾರೆ. ಇವತ್ತು ನಮ್ಮ ಗ್ರಾಮಸ್ಥರ ಕಡೆಯಿಂದ ಎಲ್ಲನೂ ಸೇಮ್ ಅದೇ ರೀತಿಯಲ್ಲಿ ನಡೆಸ್ಕೊಂಡು ಮುಂದಿನ ದಿನದಲ್ಲಿ ಸಾವಿರಾರು ಜನ ಭಕ್ತರು ಬರ್ತಾ ಇದ್ದಾರೆ. ಇನ್ನೂ ಹೆಚ್ಚಿನ ರೀತಿಯಲ್ಲಿ ಭಕ್ತರು ಬರಲಿ ಅಂತ ಕೇಳ್ತೀನಿ. ಎಲ್ಲರಿಗೂ ಶುಭಾಶಯಗಳು. ತಾಲೂಕು ಸರ್ಜಾಪುರ ಹೋಬಳಿ ಹೆಗ್ಗೊಂಡಳ್ಳಿ ಗ್ರಾಮದಲ್ಲಿ ಪ್ರತಿ ವರ್ಷ ನಡೆದ ಹಾಗೆ ಬಸವ ಜಯಂತಿ ಹಬ್ಬವನ್ನು ತುಂಬ ವಿಜೃಂಭಣೆಯಿಂದ ಆಚರಿಸಲಾಗುತ್ತೆ. ಇದು ತುಂಬ ಅನಾದಿ ಕಾಲದಿಂದಲೂ ನಡ್ಕೊಂಡ್ಬರ್ತಾ ಇದೆ. ಈ ದೇವಸ್ಥಾನದಲ್ಲಿ ಒಂದು ತುಂಬ ಶಕ್ತಿ, ಆಗಿನ ಕಾಲಕ್ಕೆ ಒಂದು ದೇವಸ್ಥಾನ, ಒಂದು ಕಲ್ಯಾಣಿ, ಒಂದು ಛತ್ರ, ಒಂದು ಬಾವಿ, ಅಂದರೆ ಆ ದೇವಸ್ಥಾನಕ್ಕೆ ಸಂಬಂಧಪಟ್ಟಾಗೆ ಏನೇನು ಇರಬೇಕೋ ಅದೆಲ್ಲ ಆ ಕಾಲಕ್ಕೆ ಮಾಡಿದ್ದಾರೆ. ಅದನ್ನು ನಾವು ಈಗ ನಮ್ಮ ಜನ್ರೇಷನ್ನಲ್ಲಿ ಸ್ವಲ್ಪ ಅದೇ ವಿಗ್ರಹ, ಅದೇ ದೇವರೇ, ಅದೇ ಪುರಾತನ ವಿಗ್ರಹನೇ ಸ್ವಲ್ಪ ಚೇಂಜ್ ಮಾಡಿದ್ದೀವಿ. ಈ ಥರ ನಡೀತಾ ಇರೋದ್ರಿಂದ ಊರಿನ ಎಲ್ಲ ಹಿರಿಯರು ಕಿರಿಯರು ಸುತ್ತಮುತ್ತಲ ಗ್ರಾಮಸ್ಥರು ಎಲ್ಲರ ಸಹಕಾರದಿಂದ ತುಂಬ ವಿಜೃಂಭಣೆಯಾಗಿ, ಅಂದರೆ ಆವತ್ತಿನ ದಿನ ನಾವು ಏನು ಯಾರೂ ಹೇಳೋ ಅವಶ್ಯಕತೆಯೇ ಇಲ್ಲ. ಬಸವ ಜಯಂತಿ ಅಂದರೆ ಇಡೀ ಊರಲ್ಲಿ ಹೆಣ್ಮಕ್ಳು, ಅವ್ರ ನೆಂಟರು ಗಿಂಟರು ಎಲ್ಲ ಆವತ್ತಿನ ದಿನ ಎಲ್ಲರೂ ಸೇರಿಬಿಡ್ತಾರೆ. ಸುಮಾರು ಅವರು ನೆಂಟರು ಎಲ್ಲೇ ಇರಲಿ ಆವತ್ತಿನ ದಿನ ಸೇರ್ತಾರೆ. ಮತ್ತು ಇವತ್ತು ಅನ್ನದಾನ, ಇವತ್ತು ಅಕ್ಷಯ ತೃತೀಯ ಇರೋದ್ರಿಂದ ಆ ಕಾಲದಲ್ಲೇ ಶುರು ಮಾಡಿದ್ದಾರೆ ಅನ್ನದಾನ. ಅಂದರೆ ಒಂದು ದೊಡ್ಡ ಮರ ಇತ್ತು ಇಲ್ಲಿ. ಆ ಮರದ ಕೆಳಗಡೆ ಎಲ್ಲರೂ ಕೆಳಗಡೆ ಕೂರಿಸ್ಬಿಟ್ಟು ಈ ಬಾಳೆ ದಿಂಡಲ್ಲಿ ಕೊಟ್ಬಿಟ್ಟು ಮುದ್ದೆ ತುಳಸಿ ಹಾಕೋರು, ನನಗೆ ಜ್ಞಾಪಕ ಇದೆ. ಕೆಳಗಡೆ ಕೂತ್ಕೊಂಡು ತಿಂತಾಯಿದ್ರು. ಆಮೇಲೆ ಸ್ವಲ್ಪ ಚೇಂಜ್ ಆಗಿ ಈಗ ಟೇಬಲ್ಲು ಬಾಳೆ ಎಲೆ ಆ ಲೆವೆಲ್ಗೆ ಬಂದಿದೆ. ಇವತ್ತು ಅಷ್ಟೇ, ಬೇರೆ ಏನೂ ಮಾಡಲ್ಲ. ಬರೀ ಮುದ್ದೆ, ಕಾಳುಳಿ, ಪಾಯಸ, ಬೂಂದಿ, ಅನ್ನ, ರಸಂ, ಮಜ್ಜಿಗೆ ಇಷ್ಟೇ ಮಾಡೋದು. ನಾವು ಒಂದು ವರ್ಷ ಬಸವಣ್ಣ ಪೂಜೆ ಮಾಡಿದ್ದೀರಿ ಇಲ್ಲಿ. ಒಂದು 5-6 ವರ್ಷ ಹಿಂದ್ಗಡೆ ಒಳ್ಳೆ ಪವರ್ಫುಲ್ ದೇವಸ್ಥಾನ ನಮ್ಮದು ಬಸವಣ್ಣ ದೇವಸ್ಥಾನ. ವರ್ಷದಿಂದ ವಿಜೃಂಭಣೆ ನಡೀತಾನೆ ಇದೆ. ಒಂದು ದಿವಸಕ್ಕೆ ಇನ್ನೂ ಇಂಪ್ರೂವ್ಮೆಂಟ್ ಆಗ್ತಾಯಿದೆ. ಇದು ಹಬ್ಬದ ವಿಶೇಷ ಏನಂದರೆ ಜನಕ್ಕೆ, ದೇಶಕ್ಕೆ, ರಾಜ್ಯಕ್ಕೆ ಒಳ್ಳೆ ಮಳೆ ಬೆಳೆ, ಜನ ಸಮೃದ್ಧಿಯಿಂದ ಇರಲಿ ಅಂತ ನಾವು ಈ ಸಂದರ್ಭದಲ್ಲಿ ಕೇಳ್ಕೊಂತ ಬಸವೇಶ್ವರ ಜಯಂತಿಯ ಹಬ್ಬದ ಶುಭಾಶಯಗಳನ್ನು ಕೋರುತ್ತಾ, ಹಿಂದಿನ ವರ್ಷದಂತೆ ಈ ವರ್ಷವೂ ಕೂಡ ತುಂಬ ವಿಜೃಂಭಣೆಯಿಂದ ಆಚರಣೆ ಮಾಡ್ಕೊತ ಇವತ್ತು ಹೆಗ್ಗೊಂಡಳ್ಳಿ ಗ್ರಾಮದಲ್ಲಿ ನೆಲೆಸಿರುವಂಥ ಶ್ರೀ ಬಸವೇಶ್ವರ ಸ್ವಾಮಿಯ ಇವತ್ತೇನು ಒಂದು ಬಸವೇಶ್ವರ ಜಯಂತಿಯನ್ನು ಆಚರಣೆ ಮಾಡಿದ್ದೀವಿ. ಇದು ತುಂಬ ಕಾಲಕ್ಕೆ ಮಳೆ ಬೆಳೆ ಬಂದು ಎಲ್ಲ ರೈತರಿಗೂ ಒಳ್ಳೆಯದಾಗಲಿ ಮತ್ತು ಎಲ್ಲ ಸಮಸ್ತ ನಾಗರಿಕರಿಗೂ ಒಳ್ಳೆಯದಾಗಲಿ ಅಂತೇಳಿ ಈ ಸಂದರ್ಭದಲ್ಲಿ ಆ ಬಸವೇಶ್ವರ ಸ್ವಾಮಿಯನ್ನು ಪ್ರಾರ್ಥನೆ ಮಾಡುತ್ತಾ, ಇವತ್ತೇನು ನಮ್ಮ ಮಳೆ ಬೆಳೆ ಇಲ್ಲದೆ ಜನ ಇವತ್ತು ತುಂಬ ಕಷ್ಟದಲ್ಲಿದ್ದಾರೆ, ಅವರೆಲ್ಲ ಪರಮಾತ್ಮ ಒಳ್ಳೇದು ಮಾಡಲಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಶುಭಾಶಯ